ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ಬಂದು ನಾವು ಮಾರ್ನಿಂಗೇನೆ ಹೊರಗಡೆ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ನಾವು ಬ್ರೇಕ್ಫಾಸ್ಟ್ ತಿಂದ್ಕೊಳ್ತಾ ಇದ್ದೀವಿ. ಪಾಪು ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಇದೆ, ಸೊ ಹಂಗಾಗಿ ಹೋಗಬೇಕಾಗಿದೆ. ಅದಕ್ಕೆ ನಾವು ಬೇಗ ಬೇಗ ಹೊರಗಡೆ ತಿಂದ್ಕೊಳ್ತಾ ಇದ್ದೀವಿ. ಮನೆಯಿಂದ ಹೊರಡೋದ್ರಲ್ಲೇ ನಾನು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಫಿಶ್ ಎಲ್ಲ ತೊಗೊಂಬಂದಿದ್ವಿ, ಅದೆಲ್ಲ ಮ್ಯಾರಿನೇಟ್ ಮಾಡಿ ಹೊರಟಿದ್ದೀನಿ. ಬಾಂಗ್ಡಾ ಫಿಶ್ ತೊಗೊಂಬಂದಿದ್ರು ಇವತ್ತು 1 kg ಅಷ್ಟು. ಸೊ ಅದಕ್ಕೆ ನಾನು ಉಪ್ಪು, ಖಾರ, ಅರಿಶಿನ ಪೌಡ್ರು, ಧನಿಯಾ ಮತ್ತು ಗರಂ ಮಸಾಲ, ನಿಂಬೆಹಣ್ಣು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲಾನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದೊಂದೇ ಫಿಶ್ಗೆ ನಾನು ಇದು ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಇಟ್ಟು ಹೋದರೆ ನಾವು ಬರೋಷ್ಟರಲ್ಲಿ ಇದು ಮ್ಯಾರಿನೇಟ್ ಆಗಿರುತ್ತೆ ಊಟದ ಟೈಮಲ್ಲಿ. ಸೊ ಅವಾಗ ಬಂದ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋದು, ಇಲ್ಲ ಸಾಂಬಾರು, ಕರಿ ಏನು ಬೇಕಾದರೂ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ಅಂತ ಹೇಳ್ಬಿಟ್ಟು. ಯೂಶ್ವಲಿ ನಮ್ಮ ಮನೇಲಿ ಫಿಶ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅದು ಎಕ್ಸ್ಪೆಷಲಿ ಬಾಂಗ್ಡಾ ಫಿಶ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಾನು ವೀಕ್ಲಿ 1 or 2 times ಆದರೂ ಬಾಂಗ್ಡಾ ಫಿಶ್ನ ಮನೇಲಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ಥರ ಮಧ್ಯದಲ್ಲಿ ಸೀಲ್ ಮಾಡಿಬಿಟ್ಟು ಕಟ್ ಮಾಡಿ ಫಿಶ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಸಾಲಾನ ಎಲ್ಲ ಕಡೆಯೂ ನಾವು ಫಿಲ್ ಮಾಡ್ತಾ ಇದ್ದೀನಿ. 1 kg ಅಷ್ಟು ಫಿಶ್ಶು ಇವತ್ತು ಆರ್ಡ್ರ್ ಮಾಡಿಕೊಂಡು ತೊಗೊಂಬಂದಿದ್ದು. 1 kgಗೆ ಒಂದು 7ರಿಂದ 8ರಷ್ಟು ಫಿಶ್ ತೊಗೊಂಬಂದು ಕೊಟ್ಟಿದ್ದರು. ತುಂಬ ಫ್ರೆಶ್ ಆಗಿತ್ತು. ಬೆಳಗ್ಗೆನೇ ಆರ್ಡ್ರ್ ಮಾಡಿದರೆ ನೀಟಾಗಿ ತೊಗೊಂಬಂದು ಫ್ರೆಶ್ ಆಗಿರುವಂಥ ಫಿಶ್ಗಳನ್ನೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನ ಎಲ್ಲ ಸಂಜೆ ಟೈಮಲ್ಲಿ ನಾವು ತಿನ್ಬೋದು. ಅಷ್ಟು ಹೊತ್ತಿಗೆ ನೀಟಾಗಿ ಅದಕ್ಕೆ ಮಸಾಲ ಎಲ್ಲ ಹಿಡ್ದಿರುತ್ತೆ, ಉಪ್ಪು ಎಲ್ಲ ನೀಟಾಗಿ ಹಿಡ್ದಿರುತ್ತೆ. ಇನ್ನು 4-5 ಫಿಶ್ಶು ಹಂಗೆ ಇದೆ. ಇದನ್ನು ಸಾಂಬಾರಿಗೆ ಅಂತೇಳಿ ನಾನು ಯೋಚನೆ ಮಾಡ್ತಿದ್ದೀನಿ, ಸಾಂಬಾರು ಮಾಡೋಣ ಅಂತೇಳಿ. ಸೊ ಸಾಂಬಾರಿಗೂ ಅಷ್ಟೇ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಹಾಗಾಗಿ ಈ ಫಿಶನ್ನು ನೀಟಾಗಿ ನಾನು ತೊಳೆದು ಒಳ್ಳೆ ನೀರಲ್ಲೇ ಹಾಕಿಟ್ಟಿದ್ದೆ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇನ್ನೊಂದ್ಸರಿ ತೊಳ್ಕೊಳ್ತಾ ಇದ್ದೀನಿ. ಸೊ ಈ ಫಿಶನ್ನು ನಾನು ಏನು ಮಾಡ್ತೀನಿ ಅಂದರೆ ಅದೇ ಥರ ಸೇಮ್ ಕಟ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು, ಖಾರ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಇವತ್ತು ಜಾಸ್ತಿ ಫಿಶ್ ತೊಗೊಂಬಂದಿದ್ದಾರೆ. ಸೊ ಹಂಗಾಗಿ ಸಾಂಬಾರು ಮಾಡಲಾ ಫ್ರೈ ಮಾಡಲಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಕ್ವಾಂಟಿಟಿ ಜಾಸ್ತಿ ಇದ್ದರೆ ಹಿಂಗೇನೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನಾನು ಯೂಶ್ವಲಿ ಫಿಶನ್ನ ಜಾಸ್ತಿ ತೊಗೊಂಬಂದರೆ ಮನೇಲಿ ಅರ್ಧ ಫ್ರೈ ಮಾಡ್ತೀನಿ, ಇನ್ನು ಅರ್ಧ ಕರಿ ಏನಾದರೂ ಮಾಡಿಬಿಡ್ತೀನಿ. ನಿಮಗೂ ಹಿಂಗೆ ಅನ್ಸುತ್ತಾ? ಏನಾದರೂ ಜಾಸ್ತಿ ಕ್ವಾಂಟಿಟಿ ಫಿಶ್ ತೊಗೊಂಬಂದರೆ ಕನ್ಫ್ಯೂಸ್ ಆಗ್ತೀರಾ ಏನು ಮಾಡಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಯಾರೆಲ್ಲ ಫಿಶ್ ಅಂದರೆ ತುಂಬ ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ. ಯಾವುದಾದ್ರೂ ಫಿಶ್ ರೆಸಿಪಿ ಬೇಕು ಅಂದರೆ ಹೇಳಿ, ನಾನು ನನ್ನ ಮುಂದಿನ ವ್ಲಾಗ್ಗಳಲ್ಲಿ ಟ್ರೈ ಮಾಡ್ತೀನಿ. ನಾನು ಆಲ್ರೆಡಿ ತವಾ ಫ್ರೈ, ರವಾ ಫ್ರೈ, ಮಸಾಲ ಫ್ರೈ, ಡೀಪ್ ಫ್ರೈ ಫಿಶ್ಶು ಇದನ್ನೆಲ್ಲ ಟ್ರೈ ಮಾಡಿ ತೋರಿಸಿದ್ದೀನಿ. ಸೊ ಇವಾಗೂ ಅಷ್ಟೇ ಎಲ್ಲ ಕೋಟಿಂಗ್ನ ಮುಗಿಸ್ಬಿಟ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟು ಆಮೇಲೆ ಸ್ವಲ್ಪ ಏನು ಸ್ಕೂಲ್ ಕೆಲಸ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಚಿಕನ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿಬಿಟ್ಟು ಫಿಶ್ ಫ್ರೈನ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಈ ಸರಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಹೇಳಿ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಗ್ರೀನ್ ಫಿಶ್ ಮಸಾಲ ಫ್ರೈ ಮಾಡಿ ತೋರಿಸ್ತೀನಿ. ಇವಾಗ ಜಸ್ಟ್ ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಅದು ಗ್ರೀನ್ ಥರ ಕನ್ವರ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇನ್ನು ನಾನು ಚಿಕನ್ ಕರಿ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬಂದಮೇಲೆ ಊಟಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಮತ್ತು ಇನ್ನು ಹೊರಗಡೆ ಬಂದಮೇಲೆ ಪಾಪುಗೆ ಸ್ಪೋರ್ಟ್ಸ್ ಶೂ ಬೇಕಾಗಿತ್ತಂತೆ. ಸೊ ತುಂಬ ದಿನದಿಂದನೇ ಅಂದರೆ ಪ್ಲ್ಯಾನ್ ಇತ್ತು ನಮಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಆಮೇಲೆ ನಂದು ಡೈಲಿ ಯೂಸ್ ಸ್ಲಿಪ್ಪರ್ ಎಲ್ಲ ಬೇಕಾಗಿತ್ತು. ನಾನು ತುಂಬ ದಿನಗಳಾಗಿತ್ತು ಪರ್ಚೇಸ್ ಮಾಡಿರಲಿಲ್ಲ. ತುಂಬ ಸ್ಲಿಪ್ಪರ್ ಇದೆ. ನಾನು ಇನ್ನೊಂದ್ಸರಿ ನಂದು ವ್ಲಾಗ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತೇಳಿ. ಸೊ ಅವಳಿಗೂ ಬಂದು ಇವಾಗ ಸ್ಲಿಪ್ಪರ್ನ ತೊಗೊಳ್ತಾ ಇದ್ದೀವಿ, ಶೂಸು ಮತ್ತು ಸ್ಲಿಪ್ಪರ್ ಎರಡೂ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಪಾಪು ಸ್ಕೂಲ್ ಹತ್ರ ಬಂದಿದ್ದೀವಿ. ಅವಳದು ಸ್ಪೋರ್ಟ್ಸ್ ಡೇ ಏನಿತ್ತಲ್ಲ ಅದನ್ನು ಅಟೆಂಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಇದು ಬಂದು ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಇಲ್ಲಿ ಎಲ್ಲ ಇಂಡಿಯನ್ ಕಿಡ್ಸ್ಗಳೇ ಓದ್ತಾ ಇರ್ತಾರೆ. ಸೊ ಅವಳು ಇವಾಗ ಗ್ರೇಡ್ ಚೇಂಜ್ ಆಗಿದೆಯಲ್ಲ, ಸೊ ಹಂಗಾಗಿ ಅವಳಿಗೆ ಸ್ಕೂಲ್ ಕೂಡ ನಾವು ಚೇಂಜ್ ಮಾಡಿದ್ದೀವಿ.
ಆ್ಯಂಡ್ ಆಲ್ಸೋ ಇವತ್ತು ಸ್ಪೋರ್ಟ್ಸ್ ಡೇ ಇದ್ದಿದ್ದರಿಂದ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿತ್ತು ಇಲ್ಲಿ ಎಲ್ಲ. ಆ್ಯಂಡ್ ತುಂಬ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಎಲ್ಲ ಮಾಡ್ತಾಯಿದ್ರು. ನನಗೆ ಆ್ಯಕ್ಚುಲಿ ವೀಡಿಯೋಸ್ ತೊಗೊಳಕ್ಕೆ ಒಂಥರ ಆಗ್ತಿತ್ತು, ನಾನು ಮರ್ತುಬಿಟ್ಟಿದ್ದೆ. ಬಟ್ ಇರಲಿ, ಮೆಮೊರಿಗೆ ಅಂತ ಹೇಳಿ ತೊಗೊಂಡಿದ್ದೀವಿ. 1 by 1 ಸೆಕ್ಷನ್ಗಳು ಮತ್ತು 1 by 1 ಗ್ರೇಡ್ಗಳನ್ನ ಇವರು ಕರೆದುಬಿಟ್ಟು ಹೊರಗಡೆ ಅಟೆಂಡ್ ಮಾಡಿಸ್ತಿದ್ದಾರೆ. ತುಂಬಾ ಬಿಸಿಲು ಜಾಸ್ತಿ ಇರುತ್ತಲ್ಲ ಇಲ್ಲಿ, ಸೊ ಹಂಗಾಗಿ ಮಕ್ಕಳುಗಳನ್ನ ಒಟ್ಟಿಗೆ ಬಿಡಲ್ಲ ಇಲ್ಲಿ. ಒಬ್ಬರಾದ್ಮೇಲೆ ಒಬ್ಬರು ಒಂದು ಸೆಕ್ಷನ್ ಆದಮೇಲೆ ಇನ್ನೊಂದು ಸೆಕ್ಷನು ಆ ಥರ ಕರೆದುಬಿಟ್ಟು ಇಲ್ಲಿ ಒಬ್ಬೊಬ್ಬರಿಗೆ ಅಟೆಂಡ್ ಮಾಡಿಸ್ತಾ ಇದ್ದಾರೆ. ನಾನು ಪಾಪ ಯಾವಾಗ ಬರ್ತಾಳೆ ಅಂತ ಹೇಳಿ ನೋಡಿ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಅವಳು ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ಲು, ಸೆಕೆಂಡ್ ಪ್ರೈಸ್ ಏನೋ ತೊಗೊಂಡ್ಳು. ಈ ಥರ ಕ್ರಿಯೇಟಿವ್ ಆಗಿ ಏನಾದರೂ ಸ್ಪೋರ್ಟ್ಸ್ ಡೇ ಅಂದರೆ ಟಾಸ್ಕ್ ಕೊಟ್ಬಿಟ್ಟು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿತ್ತು, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಇಲ್ಲಿ ಎಲ್ಲ ಕಿಡ್ಸ್ನೂ ಕರೆದ್ಬಿಟ್ಟು ಏನೋ ಒಂಥರ ಡ್ಯಾನ್ಸ್ ಟೈಪ್ ಏನೋ ಮಾಡಿಸಿದ್ರು. ಅದು ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಯುನೀಕ್ ಆಗಿತ್ತು. ಎಲ್ಲ ಪೇರೆಂಟ್ಸು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಇಲ್ಲಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಕಾಪಿರೈಟ್ ಬರ್ಬೋದು ಅಂತೇಳಿ. ಎಲ್ಲ ಅವರು ಇಂಗ್ಲೀಷ್ ಸಾಂಗು, ಆ ಸಾಂಗ್ ಈ ಸಾಂಗ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ರು, ಫೋಕ್ ಡ್ಯಾನ್ಸ್ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಕಾಪಿರೈಟ್ ಬರಬಾರ್ದು ಅಂತ ಹೇಳಿ ಜಸ್ಟ್ ಸಾಂಗ್ನ ಮ್ಯೂಟ್ ಇಟ್ಟಿದ್ದೀನಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಥೇಮ್ಸ್ ಅವರು ಯಾವ ಥರ ಟಿ ಶರ್ಟ್ ಥೇಮ್ಸ್ ಇದೆಯಲ್ಲ ಅದನ್ನು ಸಪ್ರೇಟಾಗಿ ನಿಲ್ಲಿಸ್ಬಿಟ್ಟು, ಅದಾದಮೇಲೆ ಅವರು ಅಕಾರ್ಡಿಂಗ್ ಟು ದಟ್ ಅವ್ರ ಕೈಯಲ್ಲಿ ಏನೋ ಒಂಥರ ಅದೇ ಥರ ಒಂದು ಪೇಪರ್ ಕ್ರಾಫ್ಟ್ ಕೊಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಸ್ಟೆಪ್ನ ಮಾಡಿಸ್ತಾಯಿದ್ರು. ಇನ್ನು ಇದು ಬಂದ್ಬಿಟ್ಟು ಕರ್ವ್ ಇರುತ್ತಲ್ಲ ಆ ಥರ ಒಂದು ಡ್ರೆಸ್ನ ಹಾಕ್ಸ್ಬಿಟ್ಟು ಮತ್ತು ಇದರಲ್ಲೂ ಕೂಡ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಿದ್ದಾರೆ. ಇದು ತುಂಬ ಬೇಸಿಕ್ ನರ್ಸರಿ ಸ್ಟೇಜಲ್ಲಿ ಇರ್ತಾರಲ್ಲ ಆ ಮಕ್ಕಳು, ತುಂಬ ಅಂದರೆ ತುಂಬ ಚೆನ್ನಾಗಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಸೊ ಆ ಥರ ಮಾಡಿಸ್ತಾಯಿದ್ರು. ಮಕ್ಕಳುಗಳು ಎಷ್ಟು ಸ್ಟ್ರಾಂಗಾಗಿ, ಎಷ್ಟು ಅವ್ರಿಗೆ ಕ್ಯೂರಿಯಸ್ ಆಗಿ ಆಟ ಆಡ್ತಿದ್ರು ಅಂದರೆ ನಾವು ಗೆಲ್ಲಬೇಕು. ಆ್ಯಂಡ್ ತುಂಬ ಎಂಥೂಸಿಯಾಸಮಿಂದ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಟಾಸ್ಕ್ನೆಲ್ಲ ಕಂಪ್ಲೀಟ್ ಮಾಡಿ ಮೆಡಲ್ ವಿನ್ ಆಗಬೇಕನ್ನೋದೊಂದು ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೊಂಡು ಬೇಗ ಮುಗಿಸ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ಇದು ಬಂದ್ಬಿಟ್ಟು ನಿಶಿತಾ ಇದ್ದಾಳಲ್ಲ, ಅವಳ ಸೆಕ್ಷನು, ನಮ್ಮ ಪಾಪು. ಸೊ ಅವಳ ಒಂದು ಸೆಕ್ಷನಲ್ಲಿ ಮತ್ತೆ ಇವಾಗ ಶುರು ಮಾಡಿದ್ರು ಲಾಸ್ಟಲ್ಲಿ. ಸೊ ಆವಾಗ ನಾನು ಸ್ವಲ್ಪ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೀನಿ ಅವಳಿಗೆ ತೋರಿಸೋಣ ಅಂತ ಹೇಳಿ. ಬಟ್ ಅವಳಿಗೆ ಚೇರ್ ಅಪ್ ಮಾಡೋ ಟೈಮಲ್ಲಿ ನಾನು ವೀಡಿಯೋಸ್ ಮಾಡೋದನ್ನೇ ಮರ್ತುಬಿಟ್ಟೆ. ಅವಳು ಓಡು ಅಂತ ಹೇಳೋ ಟೈಮಲ್ಲಿ ಜಸ್ಟ್ ವೀಡಿಯೋಸ್ ಎಲ್ಲ ಹೋಗ್ಬಿಡ್ತು, ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಅವ್ರಿಗೆ ಬಂದ್ಬಿಟ್ಟು ಬ್ಲೂ ಕಲರ್ ಏನೋ ಒಂದು ಡ್ರೆಸ್ನ ಅವರೇ ಮಾಡಿಕೊಟ್ಟಿದ್ರು, ಲೈಕ್ ಡಿಫ್ರೆಂಟಾಗಿ ಯುನೀಕ್ ಆಗಿರುವಂಥ ಡ್ರೆಸ್ನ ಅವರೇ ಆರ್ಡ್ರ್ ಮಾಡಿ ಕಾಸ್ಟ್ಯೂಮ್ನ ಒಂದೊಂದು ಸೆಕ್ಷನಿಗೂ ಒಂದೊಂದು ಕಾಸ್ಟ್ಯೂಮ್ನ ಪ್ರೆಸೆಂಟ್ ಮಾಡಬೇಕು ಮಕ್ಕಳು ಹಾಕ್ಕೊಬಿಟ್ಟು ಆ ಥರ ಮಾಡಿದರು. ಸೊ ಇವಳಿಗೆ ಬಂದ್ಬಿಟ್ಟು ಈ ಸರಿ ಬ್ಲೂ ಕಲರ್ ಏನೋ ಕಾಸ್ಟ್ಯೂಮ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವಳಂತೂ ಒಂದು ಕಡೆ ನಿಂತ್ಕೋತಾನೆ ಇರಲಿಲ್ಲ. ನಾನು ಗೇಮ್ನಲ್ಲಿ ಕಾನ್ಸಂಟ್ರೇಷನ್ ಮಾಡು ಅಂತ ಹೇಳ್ತಾ ಇದ್ದೆ. ಅವಳು ಆ್ಯಕ್ಚುಲಿ ನಮ್ಮ ವಾಯ್ಸ್ ಏನು ಕೇಳಿಸ್ತಿರ್ಲಿಲ್ಲ, ಅವಳಿಗೆ ಕೂಗಬೇಕಾಗಿತ್ತು, ತುಂಬ ಡಿಸ್ಟೆನ್ಸಲ್ಲಿ ಇದು. ಬಟ್ ಅವಳು ಗೇಮ್ ಕಾನ್ಸಂಟ್ರೇಷನ್ಗಿಂತ ಜಾಸ್ತಿ ತುಂಬ ಸ್ಟೆಪ್ ಹಾಕೋದು ಮತ್ತು ಆ ಕಡೆ ಈ ಕಡೆ ನೋಡೋದು ಆ ಥರನೇ ಮಾಡ್ತಾಯಿದ್ಲು. ಬಟ್ ಇಟ್ಸ್ ಓಕೆ ಅಂದ್ಕೊಂಡು ನಾನು ಬಿಟ್ಬಿಟ್ಟೆ. ಇದು ನೋಡಿ ಅವಳಿಗೆ ಚೇರ್ ಅಪ್ ಮಾಡೋ ಟೈಮಲ್ಲಿ ನಾನು ವಿಡಿಯೋ ಮಾಡಿದ್ದು ಮರೆತುಬಿಟ್ಟು ಕ್ಯಾಮ್ರಾನ ಎಲ್ಲೋ ಇಟ್ಟಿದ್ದೀನಿ. ಆ್ಯಂಡ್ ಕೆಳಗಡೆ ಅವರು ಗೇಮ್ ಆಡ್ತಿದ್ದೆಲ್ಲ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ, ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಫೈನಲಿ ಸ್ವಲ್ಪ ಅಷ್ಟೇ ಮುಗ್ದಿತ್ತು ಅಷ್ಟರಲ್ಲಿ ಅವಳಿಗೆ ಚೇರ್ ಅಪ್ ಮಾಡಿಸ್ಟ್ರಲ್ಲಿ. ಸೊ ಅವ್ರ ಪ್ರಿನ್ಸಿಪಲ್ ಎಲ್ಲ ಓಡಾಡ್ತಾಯಿದ್ರು ಇನ್ ಬಿಟ್ವೀನ್, ಅವ್ರಿಗೆಲ್ಲ ಚೇರ್ ಅಪ್ ಮಾಡಿಕೊಂಡು ಹೋಗಿ ಫಾಸ್ಟಾಗಿ ಗೋ ಫಾಸ್ಟ್, ಡೂ ಇಟ್ ಫಾಸ್ಟ್ ಅಂತ ಹೇಳ್ಕೊಂಡು. ಮಕ್ಕಳು ಆದಷ್ಟು ತುಂಬ ಫಾಸ್ಟಾಗಿ ಮಾಡ್ತಾಯಿದ್ರು, ತುಂಬ ಕ್ರಿಯೇಟಿವ್ ಆಗಿ ಸ್ಪೋರ್ಟ್ಸ್ ಗೇಮ್ನ ಒಂಥರ ಮೈಂಡ್ ಗೇಮ್ ಥರ ಮಾಡಿಬಿಟ್ಟು ಅವರನ್ನು ಫಿನಿಷ್ ಮಾಡೋದಕ್ಕೆ ಅಂತೇಳಿ ಗೇಮ್ನ ಬೇಗ ಕಂಪ್ಲೀಟ್ ಮಾಡಬೇಕು, ಫಿನಿಷ್ ಮಾಡಬೇಕು ಅಂತೇಳಿ ಟಾಸ್ಕ್ ಕೊಟ್ಟಿದ್ರು. ಆ್ಯಂಡ್ ಸೈಡಲ್ಲಿ ಸ್ವಲ್ಪ ಸ್ಕ್ರೀನೆಲ್ಲ ಬಿಟ್ಟು ಯಾರೆಲ್ಲ ವಿನ್ ಆಗ್ತಾರೋ ಅವ್ರಿಗೆ ಕರೆದ್ಬಿಟ್ಟು ಅಲ್ಲೇ ಪ್ರೈಸ್ನ ಅನೌನ್ಸ್ ಕೂಡ ಮಾಡ್ತಾಯಿದ್ರು. ಫೈನಲ್ ಆಗಿ ಇವಳು ಬಂದಳು, ಬಟ್ ಸ್ವಲ್ಪ ಬೇಗ ಕಂಪ್ಲೀಟ್ ಮಾಡಬೇಕಾಗಿತ್ತು. ಎಲ್ಲ ಮುಗಿಸಿ ಆದಮೇಲೆ ಅಲ್ಲಿ ಯೋಗಾಸನ ಎಲ್ಲ ಮಾಡಿಸ್ತಾಯಿದ್ರು, ಲೈಕ್ ಮೆಡಿಟೇಷನ್ ಎಲ್ಲ ಮಾಡಿಸ್ತಾಯಿದ್ರು. ಇವರಿಗೆ ಸ್ಟಡೀಸ್ ಮಾತ್ರ, ಸ್ಟಡೀಸ್ ಅಲ್ಲದೇ ಎಕ್ಸ್ಟ್ರಾ ಕರಿಕ್ಯುಲಮ್ ಇರುತ್ತಲ್ವ,
ಸೊ ಆ ಥರ ಕೂಡ ಇತ್ತು. ಅಲ್ಲಿ ತುಂಬ ಜಾಸ್ತಿ ಆಪ್ಷನ್ ಇದೆ ಅವ್ರಿಗೆ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನಾವು ಫ್ರೆಂಚ್ ಫ್ರೈಸು, ಗೋಬಿ ಮತ್ತು ಡೋನಟ್ಸ್ ಎಲ್ಲ ತಿಂದ್ಕೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದು ಮನೆಗೆ ಕುಕ್ಕಿಂಗ್ ಮಾಡ್ತಾಯಿದ್ದೀನಿ. ನಾನು ಮನೆಗೆ ಬರೋಷ್ಟರಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಫಿಶ್ ಎಲ್ಲ ಫ್ರೋಝನ್ ಆಗಿಬಿಟ್ಟಿತ್ತು. ನಾನು ಫ್ರಿಜ್ಜಲ್ಲಿ ಇಡಬೇಕಿತ್ತು, ಮರ್ತುಬಿಟ್ಟು ಫ್ರೋಝರಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಅದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು. ಅದು ಸ್ವಲ್ಪ ಅಂದರೆ ಸ್ವಲ್ಪ ಕಮ್ಮಿ ಟೆಂಪ್ರೇಚರಿಗೆ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಅದಾದಮೇಲೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಹೊಟ್ಟೆ ಹಸಿವಾಗಿತ್ತು. ಆ್ಯಂಡ್ ಬಿಸಿಲಲ್ಲೂ ತುಂಬ ಹೊತ್ತು ನಾವು ಕೂತ್ಕೊಂಡು ಇದು ಬಂದಿದ್ವಲ್ಲ, ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ಆಗಿತ್ತು. ಇದನ್ನು ನಾನು ಎಲ್ಲ ಒಂದೊಂದೇ ತವ ಮೇಲೆ ಇಟ್ಬಿಟ್ಟು ಇವಾಗ ಎಲ್ಲದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಫಿಶ್ ಫ್ರೈ ಅಂದರೆ ಎಲ್ಲರೂ ಬೇಗ ಬೇಗ ಊಟ ಮಾಡ್ತಾರೆ. ಏನಾದರೂ ತರಕಾರಿ ಸಾಂಬಾರು ಮಾಡಿ ಇಲ್ಲ ರಸಮ್ಮು ತಿಳಿ ಸಾಂಬಾರು ಏನು ಮಾಡಿದ್ರು ಕೂಡ ಫಿಶ್ ಫ್ರೈ ಇದ್ಬಿಟ್ರೆ ಸಾಕು, ಬೇಗನೆ ಊಟ ಮುಗಿಸ್ಕೊಬಿಡ್ತಾರೆ ನಮ್ಮ ಮನೇಲಿ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಬಟ್ ಇವತ್ತು ನಾನು ಚಿಕನ್ ಕರಿ ಮಾಡಿದ್ನಲ್ಲ, ಸೊ ಹಾಗಾಗಿ ಚಿಕನ್ ಕರಿ ಜೊತೆನೇ ಎಲ್ಲರೂ ಊಟನ ಮುಗಿಸ್ಕೊಳ್ತಿದ್ದಾರೆ. ಹೋಗುವಾಗಲೇ ಮಾಡಿಟ್ಟು ಹೋಗಿದ್ದರಿಂದ ತುಂಬ ಈಸಿ ಆಯಿತು. ಬೆಳಗ್ಗೆ 8:30ಗೆ ಹಂಗೆ ಹೋಗಿದ್ದು ನಾವು. ಆಲ್ಮೋಸ್ಟ್ ಮಧ್ಯಾಹ್ನ ಬರೋಷ್ಟರಲ್ಲಿ 1:30, 2 o'clock ಆಗಿಬಿಟ್ಟಿತ್ತು. ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು ನನಗೆ. ಆ್ಯಂಡ್ ತುಂಬ ರೆಸ್ಟ್ ಮಾಡಬೇಕು ಅಂತ ಕೂಡ ಫೀಲ್ ಆಗ್ತಾ ಇತ್ತು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕಾರ್ನರ್. ಮತ್ತೆ ಸಿಗೋಣ. ಆ್ಯಂಡ್ ಥ್ಯಾಂಕ್ ಯು ಫುಲ್ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಧನ್ಯವಾದಗಳು.